ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಸಮಾಜಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ನೋಡಿ, ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಉತ್ತರಗಳನ್ನು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದು, ಯಾರು ಅವುಗಳನ್ನು ನೋಡಿಲ್ಲ ಅವನ್ನು ಕೂಡ ತಪ್ಪದೆ ನೋಡಿ. ಈಗ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಮತ್ತು ಈಗಾಗಲೇ ಕನ್ನಡ, ಇತಿಹಾಸ, ಹೀಗೆ ಬೇರೆ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮಾಡಿದ್ದು, ಅವನ್ನು ಕೂಡ ತಪ್ಪದೆ ನೋಡಿ. ಈಗ ಭಾಗ ಎ ಅಲ್ಲಿ ನೋಡಿ, ನಿಮಗೆ ಗೊತ್ತಿದೆ ಕಂಪಲ್ಸರಿ ಇರುತ್ತೆ, ಇದು ಎಲ್ಲ ಉತ್ತರಗಳನ್ನು ಬರೀಬೇಕಾಗ್ತದೆ. ನೀವು 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ನೋಡಿ, 2011ರ ಜನಗಣತಿಯ ಪ್ರಕಾರ ಭಾರತ ಲಿಂಗಾನುಪಾತ ಉತ್ತರ ಎ 940 ಇದೆ. 1000 ಜನಕ್ಕೆ 940 ಲಿಂಗಾನುಪಾತ ಇದೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ನೋಡಿ, ಇಲ್ಲಿ ಸರಿಯಾದ ಜೋಡಿ ಯಾವುದು? ಕಾಷ್ಟ ಅಂತಂದ್ರೆ ತಳಿ ಅಥವಾ ಜನಾಂಗ. ಪ್ರಬಲ ಜಾತಿ, ಈ ಪರಿಕಲ್ಪನೆಯನ್ನು ಹೇಳಿದವರು MN ಶ್ರೀನಿವಾಸ್. ಪರಿಶಿಷ್ಟ ಪಂಗಡ ಮಿಜೋರಂ. ಆದ್ದರಿಂದ ಯಾವುದು ಸರಿಯಾದದ್ದು? A 2, ಪ್ರಬಲ ಜಾತಿ 3, ಪರಿಶಿಷ್ಟ ಪಂಗಡ 1. ಅಂದಮೇಲೆ ನಮಗೆ ಉತ್ತರ ಯಾವುದು ಬಂತು? ಬಿ ಸರಿಯಾದ ಉತ್ತರ. ಲಿಜ್ಜತ್ನ ಕೇಂದ್ರ ಕಚೇರಿ ಇರುವುದು. ನೋಡಿ, ಲಿಜ್ಜತ್ ಪಾಪಡ್, ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿದೆ. ಪ್ರಧಾನ ಕಚೇರಿ ಮುಂಬೈಯಲ್ಲಿ ಇದೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ. ಯಾವ ಸಮಿತಿ ಅದನ್ನು ಶಿಫಾರಸು ಮಾಡಿತು? ಬಲವಂತ್ ರಾಯ್ ಮೆಹ್ತಾ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಕೃತಿಯನ್ನು ಸಂಪಾದಿಸಿದವರು ಯಾರು? MSA ರಾವ್ ಅವರು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅನ್ನುವಂಥ ಕೃತಿಯನ್ನು ಸಂಪಾದಿಸಿದರು. ಇನ್ನು ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ, ಜಾತಿಯ ಸದಸ್ಯತ್ವವು ಡ್ಯಾಶ್ ನಿರ್ಧಾರವಾಗುತ್ತದೆ. ಎದರಿಂದ ನಿರ್ಧಾರವಾಗುತ್ತದೆ? ಹುಟ್ಟಿನಿಂದ ನಿರ್ಧಾರವಾಗುತ್ತದೆ. ಜಾತಿ ಅನ್ನೋದು ಹುಟ್ಟಿನಿಂದ ನಿರ್ಧಾರವಾಗುತ್ತದೆ. ಇನ್ನು ಕೇರಳದ ನಂಬೂದರಿ ಪಿತೃಪ್ರಧಾನ ಕುಟುಂಬವನ್ನು ಡ್ಯಾಶ್ ಎನ್ನುವರು. ಇಲ್ಲಂ ಅಂತ ಕರೀತಾರೆ. ಇನ್ನು 8ನೇದ್ದು ಡ್ಯಾಶ್ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ. ಯಾವುದು? ಹೈನುಗಾರಿಕೆ. ನೋಡಿ, ಹೈನುಗಾರಿಕೆ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ. ಅಂದರೆ ಈಗ ನಾವು ಆಕಳು, ಎಮ್ಮೆ ಇವನ್ನೆಲ್ಲ ಸಾಕಿದರೆ ಅವಕ್ಕೆ ಹುಲ್ಲು ಬೇಕಲ್ಲ. ಅಂದರೆ ಹುಲ್ಲು ಎದರಿಂದ ದೊರೆಯುತ್ತೆ? ನಮಗೆ ಕೃಷಿಯಿಂದ ದೊರೆಯುತ್ತದೆ. ಆದ ಕಾರಣ ಹೈನುಗಾರಿಕೆ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ. ಮಾಧ್ಯಮದ ದೊರೆ ಎಂದು ಖ್ಯಾತರಾದವರು ಯಾರು? ರೂಪರ್ಟ್ ಮರ್ಡೋಕ್ ಮಾಧ್ಯಮದ ದೊರೆ. ಇನ್ನು ಚಿಪ್ಕೋ ಚಳುವಳಿ ಯಾವ ಚಳುವಳಿ ಇದು? ಇದು ಪರಿಸರ ಚಳುವಳಿ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಸಂಸ್ಕೃತ ಅನ್ನೋದು ಇಂಡೋ ಆರ್ಯನ್ ಭಾಷೆ. ಮತದಾನದ ಹಕ್ಕು 325ನೇ ಕಲಂ. ರಾಮಪುರ ಶಿವಮೊಗ್ಗ ಜಿಲ್ಲೆ. ಸಾಮಾಜಿಕ ಸಂಪರ್ಕ ತಾಣ ಫೇಸ್ಬುಕ್. ಭೂಸಾ ಸಾಹಿತ್ಯ ಬಿ ಬಸವಲಿಂಗಪ್ಪ ಅವರು ಭೂಸಾ ಸಾಹಿತ್ಯ ಅಂತ ಕರೆದರು. ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಏಕೆ ಕರೆಯಲಾಗುತ್ತದೆ? ನೋಡಿ, ಭಾರತದಲ್ಲಿ ಅನೇಕ ಭಾಷೆಗಳಿವೆ. ಅದನ್ನೇ ನೀವು ಒತ್ತಾಗಿ ಹೇಳಬೇಕಂದ್ರೆ, ಭಾರತದಲ್ಲಿ ಒಟ್ಟು 1652 ಸುಮಾರು 1652 ಭಾಷೆಗಳು. ಅವುಗಳಲ್ಲಿ 22ನ್ನು ಸರ್ಕಾರ ಅಧಿಕೃತ ಭಾಷೆಗಳಾಗಿ ಘೋಷಿಸಿದೆ. ಹೀಗಾಗಿ ಭಾರತ ಒಂದು ಭಾಷಾ ವೈವಿಧ್ಯತೆ ಕೂಡಿದ ದೇಶವಾಗಿದೆ. ಆದ ಕಾರಣ ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ. ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿಸಿ. ನೋಡಿ, ದಕ್ಷಿಣ ವಲಯದ ಯಾವುದಾದ್ರೂ ಒಂದು ಬುಡಕಟ್ಟನ್ನು ಹೆಸರಿಸಿ ಅಂದಾಗ ಸಾಕಷ್ಟು ಬುಡಕಟ್ಟಿವೆ. ನೀವು ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿರ್ಬೋದು. ನಾನು ನಿಮ್ಗೆ ಹಾಗೆ ಹೇಳ್ತೀನಿ. ಚಂಚು, ಕೋಟ, ಬಡಗ, ತೋಡ, ಸೋಲಿಗ. ನೋಡಿ, ಸೋಲಿಗ, ಹಕ್ಕಿ ಪಿಕ್ಕಿ, ಕಾಡು ಕುರುಬ, ಜೇನು ಕುರುಬ. ನೋಡಿ, ನಿಮ್ಗೆ ಯಾವ್ದು ನೆನಪಿಟ್ಕೋಬೋದು. ಚಂಚು, ಕೋಟ, ಬಡಗ, ತೋಡ, ಸೋಲಿಗ, ಹಕ್ಕಿ ಪಿಕ್ಕಿ, ಕಾಡು ಕುರುಬ, ಜೇನು ಕುರುಬ ಇವೆಲ್ಲ ದಕ್ಷಿಣ ವಲಯದ ಬುಡಕಟ್ಟು. ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದ್ರೂ ಒಂದು ಕಾರ್ಯವನ್ನು ತಿಳಿಸಿ ಎಂದರೆ, ಯಾವುದಾದ್ರೂ ಒಂದು ಕಾರ್ಯ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯ ಕಾರ್ಯ ಏನಂದರೆ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವುದು, ಮಹಿಳೆಯರ ಶೋಷಣೆಯನ್ನು ತಪ್ಪಿಸುವುದು. ಮಹಿಳೆಯರಿಗೆ ಏನಾದರೂ ಶೋಷಣೆ ಆಗಿದೆ ಅಂತಂದರೆ ಸ್ವಯಂ ದೂರನ್ನು ದಾಖಲಿಸಿಕೊಂಡು ಅದರ ವಿಚಾರಣೆಯನ್ನು
ನಡೆಸುವುದು. ಪುಷ್ಕರ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಪುಷ್ಕರ ಜಾತ್ರೆ ರಾಜಸ್ಥಾನದಲ್ಲಿ ನಡೆಯುತ್ತದೆ. ಆಂಥೋನಿ ಗಿಡ್ಡಿಂಗ್ಸ್ ಅವರ ಕೃತಿಯನ್ನು ಹೆಸರಿಸಿ. ನೋಡಿ, ದಿ ಪೊಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್. ನೋಡಿ, ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ದಿ ಪೊಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅನ್ನೋದು ನೀವು ಬರ್ಕೋಬೋದು. ದಿ ಪೊಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್, ಇಲ್ಲಿ ಬರಲಿಕ್ಕೆ ಸರಿ ಆಗ್ತಾ ಇಲ್ಲ, ಬರ್ಕೋರಿ. ದಿ ಪೊಲಿಟಿಕ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಒಂದು ಪ್ರಸಿದ್ಧ ಕೃತಿ. ಇನ್ನೊಂದು ಮೈ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೈ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್, ಅದು ಕೂಡ ಪ್ರಸಿದ್ಧ ಕೃತಿ. ಇನ್ನು ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ. ನೋಡಿ, ದ್ರಾವಿಡ ಭಾಷೆಗಳು ನಿಮ್ಗೆ ಗೊತ್ತಿದೆ: ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಯಾವುದಾದ್ರೂ 2 ಬರೆದರೆ ಸಾಕು: ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಇನ್ನು 18 ಭಾರತೀಯ ಬುಡಕಟ್ಟುಗಳ ಯಾವುದಾದ್ರೂ 2 ಸಮಸ್ಯೆಗಳನ್ನು ತಿಳಿಸಿ. ನೋಡಿ, ಬುಡಕಟ್ಟುಗಳ ಸಮಸ್ಯೆ ಅಂತಂದಾಗ ಮುಖ್ಯವಾಗಿ ಅನ್ಯರಿಗೆ ಭೂಮಿಯ ಹಸ್ತಾಂತರ. ನೋಡಿ, ಅವರ ಭೂಮಿ ಅನ್ಯರಿಗೆ ಭೂಮಿಯ ಹಸ್ತಾಂತರ. ಅರಣ್ಯ ಕಾರ್ಯಾಚರಣೆಯಿಂದ ಶೋಷಣೆ. ನೋಡಿ, ಅರಣ್ಯದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡೋದ್ರಿಂದ, ಪಾಪ ಅವರು ಅರಣ್ಯದಲ್ಲೇ ವಾಸವಾಗಿರೋದ್ರಿಂದ ಅವರಿಗೆ ಶೋಷಣೆ ಆಗ್ತಾ ಇದೆ. ಮತ್ತು ಅವರ ಬೇಸಾಯ ಪದ್ಧತಿಯಲ್ಲಿ ತುಂಬ ಹಳೆಯ ಹಿಂದುಳಿದ ಬೇಸಾಯ ಪದ್ಧತಿ. ನೋಡಿ, ಆಗಲೇ ನಾನು ಹಾಗೆ ಹೆಚ್ಚಿಗೆ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ನೆನಪಾಗ್ತದೆ ಅದನ್ನು ಬರಿಬೋದು. ಹಿಂದುಳಿದ ಬೇಸಾಯ ಪದ್ಧತಿ. ಅದಲ್ಲದೆ ಅವರಿಗೆ ಈಗ ಜನಸಾಮಾನ್ಯರಿಗೆ ಇರುವಂಥ ಒಂದು, ಈ ಆಧುನಿಕ ಜನರಿಗೆ ಇರುವಂಥ ಬಡತನ, ಅನಾರೋಗ್ಯ, ಶೈಕ್ಷಣಿಕವಾಗಿ ಹಿಂದುಳುವಿಕೆ, ಇವೆಲ್ಲ ತೊಂದರೆಗಳು ಕೂಡ ಸಮಸ್ಯೆಗಳು, ಹೀಗೆ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಇವೆ. ನಗರ ಬಡತನಕ್ಕೆ 2 ಕಾರಣಗಳನ್ನು ತಿಳಿಸಿ ಎಂದಿದ್ದಾರೆ. ಇಲ್ಲ, ಈಗ 19ನೇದು ನೋಡೋಣ. ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ಬರೆಯಿರಿ ಅಂದರೆ, ಸ್ತ್ರೀ ಶಕ್ತಿಯ 2 ಉದ್ದೇಶಗಳು: ಆರ್ಥಿಕ ಅಭಿವೃದ್ಧಿ. ಮೊದಲನೆಯದು ಆರ್ಥಿಕ ಅಭಿವೃದ್ಧಿ. ಆಮೇಲೆ ಇನ್ನೊಂದು ಏನು ಬರಿಬೋದು ಅಂದರೆ, ನೀವು ಆರ್ಥಿಕ ಸ್ವಾವಲಂಬನೆ. ನೋಡಿ, 2 ಇಷ್ಟು ಬರೆದ್ಬಿಟ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಭದ್ರತೆ, ಲಾಭ ಮತ್ತು ಸುಲಭವಾಗಿ ಸಾಲದ ಲಭ್ಯತೆ, ಇವೆಲ್ಲ ಬರಿಬೋದು ನೀವು. ನಗರ ಬಡತನಕ್ಕೆ 2 ಕಾರಣಗಳು. ನಗರ ಬಡತನಕ್ಕೆ 2 ಕಾರಣ: ಕಡಿಮೆ ಭತ್ಯೆ ಅಥವಾ ಕಡಿಮೆ ಸಂಬಳ ಅಂತ ಕೂಡ ಕರಿಬೋದು. ಶ್ರೀಮಂತರ ಪರ ಇರುವಂಥ ಆರ್ಥಿಕ ನೀತಿಗಳು. ನೋಡಿ, ನೀವು ಬರ್ಕೋಬೋದು: ಕಡಿಮೆ ಭತ್ಯೆ, ಶ್ರೀಮಂತರ ಪರ ಇರುವ ಆರ್ಥಿಕ ನೀತಿಗಳು, ನಿಶ್ಚಿತ ಇಲ್ಲದಂಥ ಆದಾಯ, ಇಲ್ಲದಂಥ ಅಥವಾ ಕಡಿಮೆ ಆದಾಯ, ಅಂದರೆ ಖಡಾಖಂಡಿತವಾಗಿ ಇಷ್ಟು ಬರ್ತದೆ ಅನ್ನುವಂಥ ಆದಾಯ ಇಲ್ಲದೆ ಇರೋದು. ಮತ್ತು ಹಣದುಬ್ಬರ, ಸಿಟಿಯಲ್ಲಿ ಎಲ್ಲ ಕಾಸ್ಟ್ಲಿ ಆಗಿರ್ತದೆ, ಹಣದುಬ್ಬರ. ಇವು ನಗರ ಬಡತನಕ್ಕೆ ಕಾರಣಗಳು. ಇನ್ನು ಅಂತರ್ಜಾಲದ 2 ಅನುಕೂಲತೆಗಳನ್ನು ಬರೆಯಿರಿ ಅಂತಿದ್ದಾರೆ. ನೋಡಿ, ಇಂಟರ್ನೆಟ್ನಿಂದ ಅನೇಕ ಅನುಕೂಲವಿವೆ. ವಿವಿಧ ಮಾದರಿಯ ಸಂವಹನ ಕೌಶಲ್ಯ. ನೀವು ಕನ್ನಡದಲ್ಲಿ ಬರೆಯೋದ್ರಿಂದ ಈ ವರ್ಡ್ಗಳನ್ನು ಯೂಸ್ ಮಾಡಬೇಕು. ಸಂವಹನ ಕೌಶಲ್ಯಗಳನ್ನು ಒದಗಿಸುತ್ತದೆ. ನೋಡಿ, ವೆಬ್ ಪುಟಗಳು, ವಿದ್ಯುನ್ಮಾನ ಅಂಚೆ ಅಥವಾ ಇಮೇಲ್. ಇಂಗ್ಲೀಷ್ನಲ್ಲಿ ಬರೆದು ಕೂಡ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಇಮೇಲ್, ಇ ಬುಕ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, ಇಂಟರ್ನೆಟ್ ಟೆಲಿಫೋನ್, ರೋಮಿಂಗ್, ಶಾಪಿಂಗ್, ಬ್ಲಾಗಿಂಗ್, ಹೀಗೆ ಅನೇಕ ಅನುಕೂಲತೆಗಳು ನಮಗೆ ಅಂತರ್ಜಾಲದಿಂದ ಇದ್ದಾವೆ. ಇನ್ನು ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ತಿಳಿಸಿ. ನೋಡಿ, ಕಾಗೋಡು ರೈತ ಹೋರಾಟಕ್ಕೆ ಮುಖ್ಯ ಕಾರಣ ಅಂದರೆ ಉಳುವ ರೈತರಿಗೆ ಭೂಮಿ ಇಲ್ಲದೇ ಇರುವುದು. ಉಳುವ ರೈತರಿಗೆ ಭೂಮಿಯ ಮೇಲೆ ಯಾವುದೇ ಹಕ್ಕು ಇರಲಿಲ್ಲ. ಜಮೀನ್ದಾರರು, ಗೇಣಿದಾರರು, ಭೂಮಾಲೀಕರು ಅವರೇ ಭೂಮಿಯ ಒಡೆಯರಾಗಿದ್ದರು. ಉಳುವ ರೈತರಿಗೆ ಭೂಮಿಯ ಮೇಲೆ ಯಾವುದೇ ಹಕ್ಕು ಇರಲಿಲ್ಲ. ಮತ್ತು ತಾವು ಬೆಳೆದದ್ದರಲ್ಲಿ ಹೆಚ್ಚು ಪಾಲನ್ನು ಭೂಮಾಲೀಕರಿಗೆ ನೀಡಬೇಕಾಗಿತ್ತು. 2 ಬರೆಯಿರಿ. ಒಂದು, ಭೂಮಿಯ ಮೇಲೆ ಅವರಿಗೆ ಯಾವುದೇ ಹಕ್ಕು ಇರಲಿಲ್ಲ. 2ನೇದ್ದು, ತಾವು ಬೆಳೆದದ್ದರಲ್ಲಿ ಹೆಚ್ಚು ಪಾಲನ್ನು ಭೂಮಾಲೀಕರಿಗೆ ನೀಡಬೇಕಾಗಿತ್ತು. ಇವು 2 ಮುಖ್ಯ ಕಾರಣಗಳು ಅವರ ಹೋರಾಟಕ್ಕೆ. ಇನ್ನು ಸಂಸ್ಕೃತಾನುಕರಣ ಅಂದ್ರೇನು? ನೋಡಿ, ಡೆಫಿನಿಷನ್ ಹೇಳ್ತೀನಿ, ಬರ್ಕೋಬೋದು ನೀವು. ಸಂಸ್ಕೃತಾನುಕರಣ ಅಂದರೆ ಸುಲಭವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಕೆಳ ಹಿಂದೂ ಜಾತಿ. ನೋಡಿ, ಕೆಳ ಹಿಂದೂ ಜಾತಿ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿಯವರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸುವ ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಎನ್ನುವರು. ನೋಡಿ, ಪುಸ್ತಕದಲ್ಲಿ ಸ್ವಲ್ಪ ಟಫ್ ಮಾಡಿಕೊಟ್ಟಿದ್ದಾರೆ, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಕೆಳ ಹಿಂದೂ ಜಾತಿಯವರು ತನ್ನ ಪದ್ಧತಿ, ಸಂಸ್ಕಾರ
ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿಯವರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಡಿಸುವ ಪ್ರಕ್ರಿಯೆಯನ್ನು ಸಂಸ್ಕೃತಾನುಕರಣ ಎನ್ನುವರು. ಇಷ್ಟು ಬರೆದರೆ ಸಾಕು. ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳು ಯಾವುವು ಅಂದಿದ್ದಾರೆ. ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳು ಆಂತರಿಕ ಮೂಲ, ಬಾಹ್ಯ ಮೂಲ. ಒಂದು ಆಂತರಿಕ ಮೂಲ ಅಂದರೆ ಮೂಲದಲ್ಲಿಯೇ ಪರಿವರ್ತನೆ ಆಗೋದು. ಬಾಹ್ಯ ಮೂಲ ಅಂದರೆ ಆಧುನೀಕರಣ, ಜಾಗತೀಕರಣ, ಇವುಗಳಿಂದ ಒಂದು ಬದಲಾವಣೆ ಆಗೋದು. ಇನ್ನು ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ ಡಾಕ್ಟರ್ BS ಗುಹಾರ್ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ. ನೋಡಿ, ಇವನಷ್ಟೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ಮುಂದಿನ ವಿಡಿಯೋಗಳಲ್ಲಿ ಇವುಗಳ ಉತ್ತರಗಳನ್ನು ಕೂಡ ನೋಡೋಣ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿರಿ. ಸಮಾನತೆಯತ್ತ ವರದಿ ಉದ್ದೇಶಗಳನ್ನು ಬರೆಯಿರಿ. ಅವಿಭಕ್ತ ಕುಟುಂಬದ ಯಾವುದಾದ್ರೂ 5 ಲಕ್ಷಣಗಳನ್ನು ವಿವರಿಸಿ. ನರಸಿಂಗನವರ ವಿಶ್ವ ಬ್ಯಾಂಕ್ನ ಪ್ರಕಾರ ಭಾರತ ಗ್ರಾಮೀಣ ಬಡತನಕ್ಕೆ ಕಾರಣಗಳನ್ನು ಬರೆಯಿರಿ. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ರೇಡಿಯೋ ಟಿಪ್ಪಣಿಯನ್ನು ಬರೆಯಿರಿ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಇನ್ನು ಭಾಗ ಡಿಯಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿರಿ. ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿ ಸಾಂಪ್ರದಾಯಿಕ ಲಕ್ಷಣವನ್ನು ವಿವರಿಸಿ. ಭಾರತದ ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ. ನೋಡಿ, ಇವುಗಳ ಉತ್ತರಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ನಾನು ಈಗಾಗಲೇ ನಿಮಗೆ ಬ್ಲೂ ಪ್ರಿಂಟ್ನಲ್ಲಿ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಆ ಬ್ಲೂ ಪ್ರಿಂಟ್ ವಿಡಿಯೋವನ್ನು ಕೂಡ ನೋಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.